ಆದ್ವಾ ಅಕಾಡೆಮಿಯ ಕರೆಂಟ್ ಅಫೇರ್ಸ್ ಸೀರೀಸಲ್ಲಿ ಫೆಬ್ರವರಿ 3rd ವೀಕ್ ಅಂದರೆ 16th ಇಂದ 22nd ತನಕ ಪಾಲಿಟಿಯಲ್ಲಿ ಯಾವುದೆಲ್ಲ ಕಾನ್ಸೆಪ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ. ಸೊ ಫಸ್ಟ್ ಒನ್, ವಾಟ್ ಈಸ್ ದ ಪ್ರೈಮರಿ ಫೋಕಸ್ ಆಫ್ ದ ಸ್ಟೇಟಸ್ ಆಫ್ ಡೆವಲ್ಯೂಷನ್ ಟು ಪಂಚಾಯತ್ ಇನ್ ಸ್ಟೇಟ್ಸ್ 2024 ರಿಪೋರ್ಟ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ, ಅನಲೈಸಿಂಗ್ ದ ಡೆವಲ್ಯೂಷನ್ ಆಫ್ ಪವರ್ ಅಂಡ್ ರಿಸೋರ್ಸ್ ಟು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್. ಈ ಒಂದು ರಿಪೋರ್ಟು ಯಾವ ರೀತಿಯಾದಂತಹ ಫಿನಾನ್ಷಿಯಲ್, ಯಾವ ರೀತಿಯಾದಂತಹ ಪವರ್ ಅನ್ನು ನಾವು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ಗೆ ಕೊಡಬೇಕು ಅಥವಾ ಡಿವೈಡ್ ಮಾಡಬೇಕು ಫ್ರಮ್ ದ ಸ್ಟೇಟ್ ಗೌರ್ಮೆಂಟ್ ಅನ್ನೋದನ್ನ ಹೇಳುತ್ತೆ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನೋಡಬೇಕು ಅಂತ ಹೇಳಿದ್ರೆ, ಯಾರು ಈ ಒಂದು ರಿಪೋರ್ಟನ್ನು ರಿಲೀಸ್ ಮಾಡ್ತಾರೆ? ಹಿಂದಿನ ವಿಡಿಯೋದಲ್ಲೇ ನಾವು ಈ ಒಂದು ಡೆವಲ್ಯೂಷನ್ ರಿಪೋರ್ಟ್ ಬಗ್ಗೆ ನೋಡ್ಕೊಂಡಿದ್ದೀವಿ. ಯಾರು ರಿಪೋರ್ಟನ್ನು ರಿಲೀಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಯೂನಿಯನ್ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಇದನ್ನ ರಿಲೀಸ್ ಮಾಡುತ್ತೆ. ಅದರ ಟೈಟಲ್ ಏನು ಅಂದರೆ ಸ್ಟೇಟಸ್ ಆಫ್ ಡೆವಲ್ಯೂಷನ್ಸ್ ಟು ಪಂಚಾಯತ್ಸ್ ಇನ್ ಸ್ಟೇಟ್ಸ್ ಆ್ಯಂಡ್ ಇಂಡಿಕೇಟಿವ್ ಎವಿಡೆನ್ಸ್ ಬೇಸ್ಡ್ ರ್ಯಾಂಕಿಂಗ್ 2024. ಈ ಒಂದು ರಿಪೋರ್ಟ್ನ ಟೈಟಲ್ ಆಗಿದೆ. ಈ ಒಂದು ರಿಪೋರ್ಟ್ ಪ್ರಕಾರ ಕೇರಳ ಮೊದಲ ಸ್ಥಾನದಲ್ಲಿದೆ, ನಂತರ ಮಹಾರಾಷ್ಟ್ರ, ಕರ್ನಾಟಕ ಮತ್ತೆ ಹರಿಯಾಣ. ಫಿನಾನ್ಸ್ ಡೆವಲ್ಯೂಷನ್ ಅಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ, ನಂತರ ಕೇರಳ, ತಮಿಳುನಾಡು ಮತ್ತೆ ರಾಜಸ್ಥಾನ ನಂತರದ ಸ್ಥಾನವನ್ನು ಹೊಂದಿದೆ. ನೆಕ್ಸ್ಟ್ ಫಂಕ್ಷನ್ಸ್ ಅಲ್ಲಿ ಗುಜರಾತ್ ಫಸ್ಟ್ ರ್ಯಾಂಕ್ ಅಲ್ಲಿ ಇದೆ, ನಂತರ ತಮಿಳುನಾಡು ಮತ್ತೆ ಕೇರಳ. ಕೆಪಾಸಿಟಿ ಬಿಲ್ಡಿಂಗ್ ಅಂದ್ರೆ ಯಾವ ರೀತಿ ಅಚೀವ್ ಮಾಡಿದ್ದಾರೆ ಅದರಲ್ಲಿ ತೆಲಂಗಾಣ ಮೊದಲ ಪ್ಲೇಸ್ ಅಲ್ಲಿ ಇದೆ, ನಂತರ ತಮಿಳುನಾಡು, ಗುಜರಾತ್ ನಂತರದ ಪ್ಲೇಸ್ ಅಲ್ಲಿ ಇದೆ. ಸೊ ಡೆವಲ್ಯೂಷನ್ ಇಂಡೆಕ್ಸ್ ಅಲ್ಲಿ ಬೇರೆ ಬೇರೆ ಸ್ಟೇಟ್ಸ್ ಗಳಿಗೆ ಓವರ್ ಆಲ್ ರ್ಯಾಂಕಿಂಗ್ ನ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಕರ್ನಾಟಕ ಮೊದಲ ಪ್ಲೇಸ್ ಅಲ್ಲಿ ಇದೆ. ನಂತರ ಸೆಕೆಂಡ್ ಪ್ಲೇಸ್ ಅಲ್ಲಿ ಕೇರಳ, ಅದರ ನಂತರ ತಮಿಳುನಾಡು ಥರ್ಡ್ ಪ್ಲೇಸ್ ಅಲ್ಲಿ ಇದೆ. ನೆಕ್ಸ್ಟ್ ಕ್ವಶನ್, ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ 26th ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ? ಸರಿಯಾದ ಉತ್ತರ, ಜ್ಞಾನೇಶ್ ಕುಮಾರ್ ಅವರು 26ನೇ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿ ಅಪಾಯಿಂಟ್ ಆಗಿದ್ದಾರೆ. ಇತ್ತೀಚೆಗೆ ಜ್ಞಾನೇಶ್ ಕುಮಾರ್ ಅವರು ಮೊದಲ ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತೆ ಅದರ್ ಎಲೆಕ್ಷನ್ ಕಮಿಷನರ್ಸ್ ಅಪಾಯಿಂಟ್ಮೆಂಟ್ ಕಂಡೀಷನ್ ಆಫ್ ಸರ್ವಿಸ್ ಅಂಡ್ ಟರ್ಮ್ಸ್ ಆಫ್ ಆಫೀಸ್ ಆಕ್ಟ್ 2023 ಮೂಲಕ ಎಲೆಕ್ಟ್ ಆಗಿರುವಂತಹ ಮೊದಲ ಚೀಫ್ ಎಲೆಕ್ಷನ್ ಕಮಿಷನರು. ಹಾಗೆಯೇ 26ನೇ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿ ಅಪಾಯಿಂಟ್ ಆಗಿದ್ದಾರೆ. ಯಾರ ನಂತರ ಅಂತ ಹೇಳಿದ್ರೆ ರಾಜೀವ್ ಕುಮಾರ್ ಅವರ ನಂತರ. ಸೊ ಸುಪ್ರೀಂ ಕೋರ್ಟ್ ಹೇಳಿತ್ತು, ಸುಪ್ರೀಂ ಕೋರ್ಟ್ ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತೆ ಅದರ್ ಎಲೆಕ್ಷನ್ ಕಮಿಷನರ್ಸ್ ಗಳನ್ನ ನಾವು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಲೀಡರ್ ಆಫ್ ದ ಅಪೋಸಿಷನ್ ಇನ್ ಲೋಕಸಭಾ ಇವ್ರು ಇರಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ಇತ್ತೀಚೆಗೆ ಗವರ್ಮೆಂಟ್ ಅಪಾಯಿಂಟ್ಮೆಂಟ್ ಕಂಡೀಷನ್ ಆಫ್ ಸರ್ವಿಸ್ ಅಂಡ್ ಟರ್ಮ್ ಆಫ್ ಆಫೀಸ್ ಆಕ್ಟ್ 2023 ಅನ್ನ ತಗೊಂಡ್ಬಂದಿದೆ. ಸೊ ಈ ಆಕ್ಟಿನ ಪ್ರಕಾರ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ರಿಮೂವ್ ಮಾಡಿದ್ದಾರೆ ಸೆಲೆಕ್ಷನ್ ಪ್ರೋಸೆಸ್ ಇಂದ. ಸೊ ಇವಾಗ ಯಾರು ಎಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಂದ್ರೆ ಯಾರು ಅಪಾಯಿಂಟ್ ಮಾಡ್ತಾರೆ ಅಂದ್ರೆ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ. ಯಾರ ರೆಕಮೆಂಡೇಶನ್ ಮೇಲೆ ಅಂತ ಹೇಳಿದ್ರೆ ಒಂದು ಸೆಲೆಕ್ಷನ್ ಕಮಿಟಿಯ ರೆಕಮೆಂಡೇಶನ್ ಮೇಲೆ. ಸೊ ಸೆಲೆಕ್ಷನ್ ಕಮಿಟಿಯಲ್ಲಿ ಯಾರು ಇರ್ತಾರೆ ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್, ಲೀಡರ್ ಆಫ್ ಅಪೋಸಿಷನ್ ಇನ್ ಲೋಕಸಭಾ, ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ನಾಮಿನೇಟೆಡ್ ಬೈ ಪ್ರೈಮ್ ಮಿನಿಸ್ಟರ್. ಈ 3 ಜನ ಈ ಒಂದು ಸೆಲೆಕ್ಷನ್ ಕಮಿಟಿಯಲ್ಲಿ ಇರ್ತಾರೆ. ಇವರು ಕೊಡುವಂತಹ ಒಪಿನಿಯನ್ ನ ಪ್ರೆಸಿಡೆಂಟ್ ತಗೊಂಡ್ಬಿಟ್ಟು ಅಪಾಯಿಂಟ್ ನ ಮಾಡ್ಲಾಗತ್ತೆ. ನೆಕ್ಸ್ಟ್, ಇತ್ತೀಚೆಗೆ ಇಂಡಿಯಾಸ್ ಗಾಟ್ ಲ್ಯಾಟೆಂಟ್ ಯಾಕೆ ಸುದ್ದಿಯಲ್ಲಿದೆ ಅಂತ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇಟ್ ಸ್ಪಾರ್ಕ್ಡ್ ಅ ಡಿಬೇಟ್ ಓವರ್ ಆಬ್ಸೆನಿಟಿ ಲಾ ಇನ್ ದ ಡಿಜಿಟಲ್ ಎರಾ. ನೆಕ್ಸ್ಟ್, what is the primary legal basis cited for regulating absence content on OTT platform? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ಇಂಡೆಸೆಂಟ್ ರೆಪ್ರೆಸೆಂಟೇಷನ್ ಆಫ್ ವಿಮೆನ್ ಆಕ್ಟ್, ಭಾರತೀಯ ನ್ಯಾಯ ಸಂಹಿತ, ಪೋಕ್ಸೋ ಆಕ್ಟ್ ಅಂಡ್ IT ಆಕ್ಟ್. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಒಬ್ಸೆನಿಟಿ ಇನ್ ಆನ್ಲೈನ್ ಕಂಟೆಂಟ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ನೋಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಏನು ಒಬ್ಸೆನಿಟಿ ಅಂತ ಅಂದ್ರೆ ಏನು ಅಂತ ಹೇಳಿದ್ರೆ, ಯಾವಾಗ ಇಂಟರ್ನೆಟ್ ಅಲ್ಲಿ ನಾವು ಮಾರಲಿ ಅಫೆನ್ಸಿವ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ, ಅಂದ್ರೆ ಎಕ್ಸ್ಪ್ಲಿಸಿಟ್ ಆಗಿ ಸೆಕ್ಷುವಲ್ ನೇಚರು, ವಲ್ಗರ್ ವರ್ಡ್ಸ್ಗಳು ಇದನ್ನ ಯೂಸ್ ಮಾಡ್ತೀವಿ ಅಲ್ಲ, ಅದನ್ನ ನಾವು ಒಬ್ಸೆನಿಟಿ ಇನ್ ಆನ್ಲೈನ್ ಕಂಟೆಂಟ್ ಅಂತ ಹೇಳ್ಬಿಟ್ಟು ಕರೀತೇವೆ. ಸೊ ಪಬ್ಲಿಕ್ ಮೊರಾಲಿಟಿ, ಪಬ್ಲಿಕ್ ಡೀಸೆನ್ಸಿ ಇದಕ್ಕೆ ಥ್ರೆಟ್ ತರ್ತಾ ಇದೆ ಅಂತ ಹೇಳ್ಬಿಟ್ಟು ಒಬ್ಸೆನಿಟಿ ಇನ್ ಆನ್ಲೈನ್ ಕಂಟೆಂಟ್ ನ ಈ ಕೇಸಲ್ಲಿ ನೋಡ್ಲಾಗತ್ತೆ. ಇದಕ್ಕೆ ಲೀಗಲ್ ಫ್ರೇಮ್ವರ್ಕ್ ಏನೇನಿದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್, IT ಆಕ್ಟ್ 2000 ಅಂಡರ್ ಅಲ್ಲಿ
ಸೆಕ್ಷನ್ 67 ಅಲ್ಲಿ ಆಬ್ಸೆನಿಟಿ ರಿಲೇಟೆಡ್ ಆನ್ಲೈನ್ ಕಂಟೆಂಟ್ಗೆ ಪನಿಷಬಲ್ ಅಂತ ಹೇಳ್ಬಿಟ್ಟು ಮತ್ತೆ ಫೈನ್ ಕೂಡ ಹಾಕಲಾಗುತ್ತೆ ಅಂತ ಹೇಳಲಾಗಿದೆ. ಅದೇ ರೀತಿಯ ಭಾರತೀಯ ನ್ಯಾಯ ಸಂಹಿತ 2023 ಪ್ರಕಾರ ಸೆಕ್ಷನ್ 294 ಅಂಡರ್ ಅಲ್ಲಿ ಆಬ್ಸೆನ್ಸ್ ಮೆಟೀರಿಯಲ್ಸ್ಗಳನ್ನ ಪ್ರಾಹಿಬಿಟ್ ಮಾಡಲಾಗಿದೆ. ಅಂಡ್ ಇತ್ತೀಚೆಗೆ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ OTTಗೆ ಅಂದ್ರೆ ಓವರ್ ದ ಟಾಪ್ ಪ್ಲಾಟ್ಫಾರ್ಮ್ ಇದೆಯಲ್ಲ, ಅದಕ್ಕೆ ಮೀಡಿಯಾದಲ್ಲಿ ಆಬ್ಸೆನ್ಸ್ ಪಾರ್ನೋಗ್ರಫಿ ಅಥವಾ ಒಲ್ಗರ್ ಕಂಟೆಂಟ್ ಗಳನ್ನ ಯೂಸ್ ಮಾಡ್ತಾ ಇದಾರಲ್ವಾ, ಅದನ್ನ ರೆಗ್ಯುಲೇಟ್ ಮಾಡೋದಕ್ಕೆ ಸ್ಟೆಪ್ಸ್ ತಗೊಳ್ಳಿ ಅಂತ ಹೇಳಿದೆ. ಸೊ ಯಾರು ಒಲ್ಗರ್ ಕಂಟೆಂಟ್ ನ ಯೂಸ್ ಮಾಡ್ತಾರೆ ಅವ್ರಿಗೆ 3 ಲೆವೆಲ್ ಗ್ರಿವೆನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ ಇರುತ್ತೆ. ಒಂದು ಸೆಲ್ಫ್ ರೆಗ್ಯುಲೇಷನ್ ಬೈ ಪಬ್ಲಿಷರ್, ಸೆಲ್ಫ್ ರೆಗ್ಯುಲೇಷನ್ ಬೈ ಸೆಲ್ಫ್ ರೆಗ್ಯುಲೇಟರಿ ಬಾಡೀಸ್ ಮತ್ತೆ ಓವರ್ಸೈಟ್ ಬೈ ಮಿನಿಸ್ಟ್ರಿ ಆಫ್ ಬ್ರಾಡ್ಕಾಸ್ಟಿಂಗ್. Next question, in which case did the Supreme Court introduce the rarest of rare doctrine? Option A, Bachan Singh versus State of Punjab 1988 ಅಲ್ಲಿ ಅಪರೂಪದ ಅಪರೂಪ ಸಿದ್ಧಾಂತ ಅಂತ ಹೇಳ್ಬಿಟ್ಟು ಹೊಸ ವರ್ಡ್ ಅನ್ನ ಇಂಟ್ರೊಡ್ಯೂಸ್ ಮಾಡಿತ್ತು. ಇತ್ತೀಚೆಗೆ ಮತ್ತೆ ರೇರೆಸ್ಟ್ ಆಫ್ ರೇರ್ ಡಾಕ್ಟ್ರೈನ್ ನ್ಯೂಸ್ ಅಲ್ಲಿ ಇದೆ, ಬಿಕಾಸ್ ಡೆತ್ ಪೆನಾಲ್ಟಿ ಕೇಸಸ್ ರಿಲೇಟೆಡ್. ಸೊ ಈ ಒಂದು ರೇರೆಸ್ಟ್ ಆಫ್ ರೇರ್ ಡಾಕ್ಟ್ರೈನ್ ನೋಡ್ಕೊಂಡ್ರೆ ಮೊದಲಿಗೆ ಜಗಮೋಹನ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ 1972 ಈ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಡೆತ್ ಪೆನಾಲ್ಟಿಯನ್ನ ಕಾನ್ಸ್ಟಿಟ್ಯೂಷನಾಲಿಟಿಯನ್ನ ಅಪ್ಹೆಲ್ಡ್ ಮಾಡಿರುತ್ತೆ. ನೆಕ್ಸ್ಟ್ 1980 ಬಚ್ಚನ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಈ ಒಂದು ಕೇಸಲ್ಲಿ ರೇರೆಸ್ಟ್ ಆಫ್ ರೇರ್ ಡಾಕ್ಟ್ರೈನ್ ನ ತಗೊಂಡ್ಬಂದ್ಬಿಟ್ಟು ಡೆತ್ ಪೆನಾಲ್ಟಿಯನ್ನ ಓನ್ಲಿ ಎಕ್ಸೆಪ್ಷನಲ್ ಕೇಸಸ್ ಮಾತ್ರ ಕೊಡಬೇಕು ಅಂತ ಹೇಳುತ್ತೆ. ಬಟ್ ಡೆಫಿನಿಷನ್ ನ ಕರೆಕ್ಟ್ ಆಗಿ ಹೇಳಲ್ಲ ವಾಟ್ ಇಸ್ ರೇರೆಸ್ಟ್ ಆಫ್ ರೇರ್ ಡಾಕ್ಟ್ರೈನ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಮಚ್ಚಿ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ 1983 ಅಲ್ಲಿ ರೇರೆಸ್ಟ್ ಆಫ್ ರೇರ್ ಡಾಕ್ಟ್ರೈನ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಕ್ಲಾರಿಫಿಕೇಶನ್ ಕೊಡುತ್ತೆ. 5 ಕೆಟಗರಿಯನ್ನ ತಗೊಂಡ್ಬರತ್ತೆ, ಅದ್ರಲ್ಲಿ ಯಾವ್ದಾವ್ದು ಐಡೆಂಟಿಫೈ ಮಾಡುತ್ತೆ. ಅದ್ರಲ್ಲಿ ಯಾವ್ದಾವ್ದು ಅಂತ ಹೇಳಿದ್ರೆ ಎಕ್ಸ್ಟ್ರೀಮ್ಲಿ ಬ್ರೂಟಲ್ ಅಥವಾ ಡಾಸ್ಟರ್ಡ್ಲಿ ಮ್ಯಾನರ್ ಆಫ್ ಮರ್ಡರ್. ನೆಕ್ಸ್ಟ್ ಮೋಟಿವ್ ಶೋಯಿಂಗ್ ಟೋಟಲಿ ಡಿಪ್ರವಿಟಿ. ಥರ್ಡ್ ಐಡೆಂಟಿಟಿ ಸೋಷಿಯಲಿ ಅಡಾರೆಂಟ್ ಕ್ರೈಮ್ಸ್ ಅಂದ್ರೆ ಮೈನಾರಿಟೀಸ್ ರಿಲೇಟೆಡ್ ಕ್ರೈಮ್ ಮಾಡಿರ್ತಾರಲ್ಲ ಅವ್ರಗಳಿಗೆ. ಮ್ಯಾಗ್ನಿಟ್ಯೂಡ್ ಆಫ್ ದ ಕ್ರೈಮ್ ಮತ್ತೆ ವಲ್ನರೇಬಲ್ ವಿಕ್ಟಿಮ್ಸ್, ಯಾರ್ಯಾರು ವಲ್ನರೇಬಲ್ಸ್ ಇರ್ತಾರಲ್ವಾ ಅಂತವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ಈ ಒಂದು ಕೇಸಲ್ಲಿ ಹೇಳುತ್ತೆ. ನೆಕ್ಸ್ಟ್ ಕ್ವಶನ್, ವಾಟ್ ಇಸ್ ದ ಪ್ರೈಮರಿ ರೋಲ್ ಆಫ್ ದ ಲೋಕಪಾಲ್ ಇನ್ ಇಂಡಿಯಾ? Option A, it is an anti-corruption authority established to investigate complaints against public officials. So option A is the correct answer. ಸುಪ್ರೀಂ ಕೋರ್ಟ್ ಲೋಕಪಾಲ್ ಅವರು ಇಶ್ಯೂ ಮಾಡಿದಂತಹ ಆರ್ಡರ್ ನ ಸ್ಟೇ ಮಾಡಿದೆ, ಹಾಗಾಗಿ ಲೋಕಪಾಲ್ ಜುರಿಸ್ಡಿಕ್ಷನ್ ನ್ಯೂಸ್ ಅಲ್ಲಿದೆ. ಸೊ ಲೋಕಪಾಲ್ ಲೋಕಾಯುಕ್ತ ಆಕ್ಟ್ 2013 ಅಂಡರ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ ಕರಪ್ಷನ್ ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ. ಸೊ ಇದರಲ್ಲಿ 8 ಮೆಂಬರ್ಸ್ ಇರ್ತಾರೆ, 50% ಜುಡಿಷಿಯಲ್ ಮೆಂಬರ್ಸೇ ಇರ್ತಾರೆ. ನೆಕ್ಸ್ಟ್ ಇವರ ಜುರಿಸ್ಡಿಕ್ಷನ್ ಯಾರ್ಯಾರಿಗೆ ಬರುತ್ತೆ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಫಿಷಿಯಲ್ಸ್, ಪ್ರೈಮ್ ಮಿನಿಸ್ಟರ್ ಮತ್ತೆ ಎಂಪಿಸ್ ನ ಕೂಡ ಇನ್ಕ್ಲೂಡ್ ಮಾಡಿರುತ್ತೆ. ಕರೆಂಟ್ ಚೇರ್ಪರ್ಸನ್ ಬಂದ್ಬಿಟ್ಟು ಅಜಯ್ ಮಾನಿಕ್ ರಾವ್ ಕನ್ವಿಲ್ಕರ್. ನೆಕ್ಸ್ಟ್ ಕ್ವಶನ್, ಅಂಡರ್ ಆರ್ಟಿಕಲ್ 101 ಹೌ ಲಾಂಗ್ ಕ್ಯಾನ್ ಎಂಪಿ ರಿಮೈನ್ ಆಬ್ಸೆಂಟ್ ವಿತೌಟ್ ಪರ್ಮಿಷನ್ ಬಿಫೋರ್ ದೇರ್ ಸೀಟ್ ಮೇ ಬಿ ಡಿಕ್ಲೇರ್ಡ್? ಕರೆಕ್ಟ್ ಉತ್ತರ 60 ಡೇಸ್. ಯಾಕೆ ಆರ್ಟಿಕಲ್ 101 ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಕಾದೂರ್ ಸಾಹಿಬ್ ಎಂಪಿ ಅಮೃತ್ ಸಿಂಗ್ ಅವರು ಏನ್ ಮಾಡಿದ್ದಾರೆ, ನಾವು ಪಾರ್ಲಿಮೆಂಟ್ ಅಲ್ಲಿ ನಡೀತಾರಂತಹ ಸೆಷನ್ ನ ಅಟೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪರ್ಮಿಷನ್ ನ ತಗೊಳ್ಳೋದಕ್ಕೋಸ್ಕರ ಪಂಜಾಬ್ ಹೈಕೋರ್ಟ್ ಹತ್ರ ಹೋಗಿದ್ದಾರೆ. ಸೊ ಇವ್ರನ್ನ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಅಂಡರ್ ಅಲ್ಲಿ ಡಿಟೈನ್ ಮಾಡಲಾಗಿರುತ್ತೆ. ಇಲ್ಲಿ ತನಕ ಪಾರ್ಲಿಮೆಂಟ್ ಗೆ ಇವ್ರು ಅಟೆಂಡೇ ಮಾಡಿಲ್ಲ. ಇವರ ಅಟೆಂಡೆನ್ಸ್ ನಾವು ನೋಡ್ಕೊಂಡ್ರೆ ಇದು 2% ಅಷ್ಟೇ ಇದೆ. ಸೊ 60 ಡೇಸ್ ಒಳಗಡೆ ಏನಾದ್ರೂ ಅಟೆಂಡ್ ಆಗಿಲ್ಲ, 60 ಡೇಸ್ ಆದ್ಮೇಲೆ ಅಟೆಂಡ್ ಆಗ್ತಿದ್ದಾರೆ ಪಾರ್ಲಿಮೆಂಟ್ ಸೆಷನ್ಸ್ ನ ಅಂತ ಹೇಳಿದ್ರೆ ಆಬ್ಸೆಂಟ್ ಆಗಿರೋದನ್ನ ಕನ್ಸಿಡರ್ ಮಾಡಿಬಿಟ್ಟು ಡಿಟೈನ್ ನ ಮಾಡ್ತಾರೆ. ಅಂದ್ರೆ ಅವರ ಆಬ್ಸೆನ್ಸ್ ಅಲ್ಲಿ ಸೆಷನ್ ನಡೆದಿರುತ್ತಲ್ಲ, ಅದಕ್ಕೋಸ್ಕರ ಅವರ ಸೀಟು ವೇಕೆಂಟ್ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಲಾಗತ್ತೆ. ಇದಿಷ್ಟು ಪಾಲಿಟಿ ರಿಲೇಟೆಡ್ ಬಂದಿರುವಂತಹ ಕರೆಂಟ್ ಅಫೇರ್ಸ್. ಇದೇ ರೀತಿಯಾದಂತಹ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.